ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನೈಟ್ ಏಟು ಪಡಿಯೋ ಚೇಂಜ್ ಡಿಸ್ಟ್ರಿಬ್ಯೂಟರ್ ಚೇಂಜ್ ನೈಟ್ ಏಟು ಯಾವ್ದಾದ್ರು ಕಾಲದಲ್ಲಿ ಕೇಳಿದ್ರೆ ಸ್ವಾಮಿ ನೀವು ಇವತ್ತಿನೊಬ್ಬ ಪಡಿಯೋರು ನಾಳೆ ಏನೋ ಸಿಕ್ಕ ಬೆಳಿಗ್ಗೆ ಚೇಂಜ್ ಮಾಡಿದ್ರೆ ಇನ್ನೊಬ್ಬ ಪಡಿಯೋರು ಇವನು ದುಡ್ಡು ತಗ್ತಾನೆ ಡಿಸ್ಟ್ರಿಬ್ಯೂಟರ್ ಇವನು ದುಡ್ಡು ತಗ್ತಾನೆ. ನಾವು ಯಾರು ಕೇಳೋಣ? ಇನ್ನೆಲ್ಲಿ ನ್ಯಾಯ ಇದೆ ನೀತಿ ಇದೆ ಹೇಳಿ ನೀವೇ ಹೇಳಿ. ನನ್ನೇನು ತಪ್ಪಾದ್ರೆ ಸಾರ್ ನೀವು ತಪ್ಪಾತ ಹೇಳ್ತಾರೆ. ಇವತ್ತು ರಾತ್ರಿ 12 ಒಬ್ಬ ಡಿಸ್ಟ್ರಿಬ್ಯೂಟರ್ ಅಂತ, ಬೆಳಿಗ್ಗೆ 7 ಗಂಟೆಯಿಂದ ಇನ್ನೊಬ್ಬ ಡಿಸ್ಟ್ರಿಬ್ಯೂಟರ್, ಇವನು ದುಡ್ಡು ತಗೊಂಡ ನ್ಯಾಯನ ಯಾರಂತಾರೆ ಸಿನಿಮಾ ಅಂದರೆ ನೀವೇ ಒಂದು ನ್ಯಾಯ ನೀತಿ ಧರ್ಮ ಅನ್ನೋದಿಲ್ವಾ? ಫೋನ್ ಎತ್ತಗೆಲ್ಲ ಸರ್ ಅವ್ನು ಏನು ಹೇಳ್ತಿದ್ರು ದೊಡ್ಡ ಕಳ್ಳ ತೊಳೆ ಮಗ ನಾಯಿ ಸಾಕು ನಾಯಿ ಕೊಡ್ತಾನೆ ದುಡ್ಡು ಕೇಳಕ್ಕೆ ಹೋದ್ರೆ ಲೋಪ ತೊಳೆ ಮಗ ತಲೆ ಗೊತ್ತಿನ ನೀನು ನೀನು ನಮ್ಮನ್ನು ಪೋತಾಗೆಲ್ಲ ನೀನು ನಮ್ಮನ್ನಕ್ಕೆ ಈ ಬಾಳೆ ಹಾಕಬೇಕು ಯಾವ ಸೂಳೆ ಮಗ 25 ಲಕ್ಷ ಕೊಟ್ಟೆ ಅವನ ಅಪಾರ್ಟ್ಮೆಂಟ್ ಒಳಗೆ ಸೂಳೆ ಮಗನಿಗೆ ಕಿಷ್ಟ ಪಿಕ್ಚರ್ ಮಾಡ ಅವನ ಮಣ್ಣು ತೆಂಗಿಸ್ಕೊಂಡವ್ರೆ ಓದಿಕೊಂಡವನೆ ಸೂಳೆ ಮಗ ನಮ್ಮನ್ನ ಪೋತಾಗ ನಿನ್ನ ಅಪ್ಪನ ಹುಟ್ಟಿದ ಪೋತಾಗಬೇಕು ನೀನು ಚಿಕ್ಕವ್ರ ತೆಗಿಬಾರ್ದು ಫೋನ್ ನೀನು. ಆಮೇಲೆ ಅವ್ನು ಜೋಗಿ ಪ್ರೇಮ್ ಏನು ಸ್ವಾಮಿ ಅವನಿಂದ ಅವನು ಉದ್ಧಾರ ಅವನೇ. ನಾನು 10 ಚಾಯಿಸ್ಕೊಂಡು 15 ವರ್ಷ ಆಯಿತು. ಎಷ್ಟು ಹೋಗಿದ್ದೀರ ಅವ್ರಿಗೆ? ಸುಳ್ಳೆ ಅವ್ನಿಗೆ ಅನ್ನಕ್ಕೆ ಕಸಿಲ್ವಾ ದುಡ್ಡಿಗಿಲ್ವಾ? ಇವತ್ತಿಂದ ಇಷ್ಟು ಗಂಟೆ ಅವ್ರು ಪಿಕ್ಚರು ಜೋಗಿ ಪ್ರೇಮ್ ಪಿಕ್ಚರ್ ಮಾಡಿದ್ರು. ಇವತ್ತು ಗಂಟೆ ಒಬ್ಬ ಪಡಿಯೋರು ಉಳಿದಿಲ್ಲ. ಯಾರು ಉಳಿದವ್ರೆ ಅಂತ ಅವ್ರು ಮಾತ್ರ ಚೆನ್ನಾಗವನೆ. 100 ಕೋಟಿ ದುಡ್ಡು ಮಾಡಿಕೊಂಡು ಫೋನ್ ತೆಗೆಯಲ್ಲ ಲವಡಿಕೆ ಬಾಲ್ ಪ್ರೇಮ್ ಚೆನ್ನಾಗಿ ಬಡಿಯ ಬಾರ ನೀನು ಗಂಟಾಗ ನನ್ನ ಮುಂದೆ ಔಷಧಿ ಹೋರಾಡ್ತೇನೋ ಲವಡಿಕೆ ಬಾಲ್ ನಿಮ್ಮ ಅಪ್ಪ ನೀವು ಹುಟ್ಟಿದ್ರೆ ಬಾಲ್ ನನ್ನ ಮುಂದೆ ಯಾಕೆ ಈ ಥರ ಮನೆ ಆಡಿ ಕೆಲಸ ಮಾಡ್ತೀರಾ? ತಿನ್ನಿಕ್ಕಿಲ್ವಾ ನಿಮಗೆ? ದೇವ್ರು ಕೊಟ್ಟವನೇ ಕೋಟಿ ಗಟ್ಟಲೆ ದುಡ್ಡು. ನನ್ನ ಮಗನೇ ನೀನು ಊರಲ್ಲಿ ಎಣ್ಣೆ ಬೇಯಿಸೋದು ನನಗೆ ಗೊತ್ತಿಲ್ಲ, ಎಲ್ಲ ಗೊತ್ತು. ನೀನು ಎಣ್ಣೆ ಬೇಯ್ತಾ ಇದ್ದು ಕುರಿ ಬೇಯ್ತಾ ಎಲ್ಲ ಗೊತ್ತು. ಅಂದರೆ ಜೋಗಿ ಅಂತ ಪಿಕ್ಚರ್ ಮಾಡ್ದಾನೆ ನಾಷ್ಟ ಮಾಡ್ಬಿಟ್ಟೆ ನೀನು. ಎಕ್ಸ್ಕ್ಯೂಸ್ ಮೈ ಸಿನಿಮಾ ಮಾಡೋದಕ್ಕೆ ನಾಷ್ಟ ಮಾಡ್ಬಿಟ್ಟೆ ನೀನು. ಯಾರು ಉದ್ಧಾರ ಮಾಡಿದ್ಯಾ? ಕರಿಯ ಅಂತ ಪಿಕ್ಚರ್ ಮಾಡೋದು ಸತ್ತೇ ಹೋದ. ಅವತ್ತು ಸಾಲ ಮಾಡೋದು ಕೊರ್ಲಿ ಸೊತ್ತಲ್ಲ. ಬಾಲರಾಜ್ ಅಂತ ಆನೆಕಲ್ಲನು ನೀವೆಲ್ಲ ಒಬ್ಬ ಡೈರೆಕ್ಟ್ರ. ನಿಮ್ಗೆ ನಾಚಿಕೆ ಏರಿಕೆ ಏನಿಲ್ಲ. ನೀನು ದುಡ್ಡ ಒತ್ಕೊಂಡ ಹೋಗ್ತೀರಾ? ಇದೆಲ್ಲ ನೀವು ದಯವಿಟ್ಟು ಬರೀಬೇಕು. ಹಿಂಗೆ ಬರೀರಿ ಸ್ವಾಮಿ, ನಾನೇ ಹೇಳ್ದ ಅಂತ ಬರೀರಿ. ಇಂಥ ನನ್ನ ಮಕ್ಕಳಿಗೆ ನಾನು ನೋಡಿ 70 ವರ್ಷ ಸಾಕಾಗ್ಬಿಟ್ಟಿದ್ದೀನಿ ಎಲ್ಲರೂ. ನಾನೇನು ಇವತ್ತು ಬಂದಾನಲ್ಲ, ಫಸ್ಟು ಡಿಸ್ಟ್ರಿಬ್ಯೂಷನ್ ಮಾಡಿದೆ. 7 ವರ್ಷ ಡಿಸ್ಟ್ರಿಬ್ಯೂಷನ್ 150 ಪಿಕ್ಚರ್ ಆಂಧ್ರ ಪ್ರದೇಶ್ ಜೆ ಫಿಲಮ್ಸ್ ಅಂತ. ಆಮೇಲೆ ಇಲ್ಲಾರು ಪ್ರೆಸ್ ಅವರು ಅವಾಗ ಹೇಳಿದ್ರು ಕನ್ನಡ ಪಿಕ್ಚರ್ ಮಾಡಿ ಸ್ವಾಮಿ ದುಡ್ಡೇ ಕನ್ನಡ ತಗೊಳಕ್ಕೆ ಈ ಕನ್ನಡದವರು ಕನ್ನಡ ಮಾಡಿ ಅಂದರು. ಆಮೇಲೆ ಇಲ್ಲಿ ಬಂದರೆ ಇಲ್ಲಿ ಮೋಸ ಎಲ್ಲೂ ಇಲ್ಲ. ಕನ್ನಡದಲ್ಲಿ ಮಾಡೋಷ್ಟು ಆರ್ಟಿಸ್ಟ್ಗಳು ಡೈರೆಕ್ಟ್ರುಗಳು ಮೋಸ ಮಾಡೋಷ್ಟು ಕ್ಯಾಮ್ರಾಮನ್ ಸಹ ಸತ್ಯ ಆಗಿದೆ. ಸೂಳೆ ಮಗ ಅವನ ಅಪಾರ್ಟ್ಮೆಂಟ್ ತಗೊಳ್ಳೋಕೆ 10 ಲಕ್ಷ ಕಟ್ಬಿಟ್ಟೆ ಸರ್. ಇದೇ ಮಯೂರ ಪಿಕ್ಚರ್ಗೆ ಸೂಳೆ ಮಗನಿಗೆ 4 ಅಪಾರ್ಟ್ಮೆಂಟ್ ತಗೊಂಡಾನೆ. ನಮ್ಮ ದುಡ್ಡು ಕೂಡ ಕಷ್ಟ ಇದ್ದೀವಿ. ಡೈರೆಕ್ಟ್ರು ಸೋತೋದ, ಅಪ್ಪು ಸೋತೋದ ಅಂದ್ರೂ ಸೂಳೆ ಮಗ ಈಗ ಆಗ ನೆನ್ನೆ ಮೊನ್ನೆ ಹೋಗು ನನ್ನ ಮಗನೇ ನಿಮ್ಮ ಬಾಡ ಯಾರೋ ಸಾಯ್ತಾಗ ಹೋಗು ನಿಮ್ಮ ಮನೇಲಿ ಹೇಳಿದೆ ಅಲ್ಲಿ ತಮ್ಮ ಸೋತೋದ. ಹೆಗಡೆ ತಮ್ಮ ಕ್ಯಾಮ್ರಾಮನ್ ಗ್ರೇಟ್ ಕ್ಯಾಮ್ರಾ. ಹೆಗಡೆ ಗೊತ್ತೇನ್ರಿ ನಿಮಗೆ? ಹೆಗಡೆ ಕ್ಯಾಮ್ರಾಮನ್ ಗೊತ್ತಾ? ನಮ್ಮ 7 ಶಿಷ್ಯ ಸತ್ತೋಗ್ಬಿಡ್ತಾರೆ, ಶಾಪ ಇರಬಾರ್ದಂತೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.